ನಟ ಹಾಗೂ ಮುಖ್ಯಮಂತ್ರಿ ವಿಜಯ್ ಮಗ ಜೇಸನ್ ಸಂಜಯ್ ನಿರ್ದೇಶನದ ಚೊಚ್ಚಲ ಸಿನಿಮಾ ಸಿಗ್ಮಾ ಬಿಡುಗಡೆಗೆ ಕೌಂಟ್ಡೌನ್ ಶುರುವಾಗಿದೆ. ಸಂದೀಪ್ ಕಿಶನ್ ಹೀರೋ ಆಗಿ ನಟಿಸಿರುವ ಈ ಚಿತ್ರದ ಟೀಸರ್ ಮತ್ತು ಹಾಡುಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಅಷ್ಟೇ ಅಲ್ಲ, ಈ ಚಿತ್ರ ಜುಲೈ 31ಕ್ಕೆ ಅದ್ದೂರಿಯಾಗಿ ತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಟ್ವಿಸ್ಟ್ ಏನಂದರೆ, ಇದೇ ಜುಲೈ ಕೊನೆಯ ವಾರದಲ್ಲಿ ವಿಜಯ್ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಜನನಾಯಗನ್ ಕೂಡ ರಿಲೀಸ್ ಆಗೋ ಸಾಧ್ಯತೆ ಇದೆ. ಸಂಕ್ರಾಂತಿ ಟೈಮಲ್ಲೇ ಜನನಾಯಗನ್ ಸಿನಿಮಾ ಸೆನ್ಸಾರ್ ಸಮಸ್ಯೆಯಿಂದ ತಡವಾಗಿತ್ತು. ಅಷ್ಟೇ ಅಲ್ಲ, ಇಡೀ ಸಿನಿಮಾ ಆನ್ಲೈನ್ನಲ್ಲಿ ಲೀಕ್ ಆಗಿ ಕೋಟ್ಯಾಂತರ ಜನ ಪೈರಸಿ ಕಾಪಿ ನೋಡಿದ್ರು ಕ್ರೇಜ್ ಮಾತ್ರ ಕಮ್ಮಿಯಾಗಿರಲಿಲ್ಲ. ಸದ್ಯಕ್ಕೆ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ಸಿಕ್ಕಿದೆ. ಜುಲೈ 24 ಅಥವಾ ಜುಲೈ 31ಕ್ಕೆ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ ಇದೆ. ಒಂದು ವೇಳೆ ಜುಲೈ 31ಕ್ಕೆ ಜನನಾಯಗನ್ ಬಂದರೆ ಬಾಕ್ಸ್ ಆಫೀಸ್ನಲ್ಲಿ ತಂದೆ ಮಗನ ಸಿನಿಮಾಗಳ ನಡುವೆ ನೇರ ಮುಖಾಮುಖಿ ಆಗೋದು ಗ್ಯಾರಂಟಿ. ಆದರೆ ಇನ್ಸೈಡ್ ಟಾಕ್ ಪ್ರಕಾರ ಆ ರೀತಿ ಕ್ಲಾಶ್ ಆಗೋದು ಡೌಟು. ಯಾಕಂದರೆ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ವಿಜಯ್ ಮಕ್ಕಳ ಮೇಲಿನ ಪ್ರೀತಿ ಕಮ್ಮಿಯಾಗಿಲ್ಲ. ಮಗನ ಚೊಚ್ಚಲ ಸಿನಿಮಾದ ಕಲೆಕ್ಷನ್ಗೆ ಮತ್ತು ಯಶಸ್ಸಿಗೆ ತಮ್ಮ ಸಿನಿಮಾ ಅಡ್ಡಿಯಾಗಬಾರದು ಅನ್ನೋದು ತಂದೆಯಾಗಿ ವಿಜಯ್ ಅವರ ಆಸೆ. ಹಾಗಾಗಿ ಸೆನ್ಸಾರ್ ಮುಗಿದ್ರೂ ಜುಲೈ 31ಕ್ಕೆ ಜನನಾಯಗನ್ ರಿಲೀಸ್ ಮಾಡಲ್ಲ. ಮಗನಿಗಾಗಿ ವಿಜಯ್ ಹಿಂದೆ ಸರಿಯಲ್ಲ ಅನ್ನೋ ಮಾತು ಅಭಿಮಾನಿಗಳ ವಲಯದಿಂದ ಕೇಳಿಬರುತ್ತಿದೆ. ರಾಜಕೀಯದಲ್ಲಿ ಸಿಎಂ ಆಗಿ ಮಿಂಚ್ತಿರೋ ದಳಪತಿ ವಿಜಯ್ ಬಾಕ್ಸ್ ಆಫೀಸ್ ಅಖಾಡದಲ್ಲಿ ಮಗನಿಗೆ ದಾರಿ ಮಾಡಿಕೊಡ್ತಾರಾ ಅಥವಾ ಅನಿವಾರ್ಯವಾಗಿ ತಂದೆ ಮಗನ ಸಿನಿಮಾಗಳು ಮುಖಾಮುಖಿ ಆಗ್ತವ ಅನ್ನೋದನ್ನು ಕಾದು ನೋಡಬೇಕಿದೆ. ಅದೇನೇ ಇರಲಿ, ತಂದೆ ಮಗನ ಸಿನಿಮಾದ ನಡುವೆ ಹೈ ವೋಲ್ಟೇಜ್ ಕ್ಲಾಶ್ ಆಗೋದು ಖಂಡಿತನಾ ಇಲ್ವಾ ಅನ್ನೋದು ಅಭಿಮಾನಿಗಳ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ವಿಜಯ್ ಸಿಎಂ ಆದ ಬಳಿಕ ಮಗ ಯಾವುದೇ ರೀತಿಯಲ್ಲೂ ತಂದೆಯ ಬಗ್ಗೆ ಹೇಳಿಕೆ ಕೊಟ್ಟಿಲ್ಲ. ಇನ್ನು ಸಿಎಂ ಆಗಲಿ ಅಥವಾ ನಟನಾಗಲಿ, ಮಗ ತನ್ನ ತಂದೆಯ ಹೆಸರನ್ನು ಎಲ್ಲಿಯೂ ಬಳಸಿಕೊಂಡಿಲ್ಲ.